नारी एक शब्द ही एक पूरी कहानी है। कभी माँ की ममता, कभी बेटी की निशानी है। उसी तख्त को कभी कम। A big round of claps. A big round of claps. A big round of claps. Interested to say a few words on this occasion. A big round of claps to Dharma ma'am. ಇವತ್ತು ನಾವು ಹೊಳೆ ಹಬ್ಬ ಮತ್ತು ಉಮೇಶ್ ಡೇ ಎರಡನ್ನೂ ಒಂದೇ ರೀತಿಯಾಗಿ ಆಚರಿಸ್ತಾ ಇದ್ದೀವಿ. ಬಣ್ಣ ಬಣ್ಣದ ಹೋಳಿ ಯಾವ ರೀತಿ ಆಚರಿಸ್ತೇವೆ, ಮಹಿಳೆಯರನ್ನು ಅದೇ ತರನ ಆಗಿ ಎಲ್ಲ ಮನಸ್ಥಿತಿಯ ಮನಸ್ಸುಗಳನ್ನ ಒಂದು ಮಾಡಿ ಕುಟುಂಬವನ್ನ ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಹೆಣ್ಣು ಅಂದ್ರೆ ಅದೊಂದು ಶಕ್ತಿ, ಅದ್ಭುತವಾಗಿ ಈ ಕುಟುಂಬದ ಭಾರವನ್ನ ತನ್ನ ಮೇಲೆ ಹೊತ್ತುಕೊಂಡು ತನಗಾದಂತ ಕಷ್ಟವನ್ನ ಯಾರಿಗೆ ಹೇಳಿಕೊಳ್ಳದೇನೆ ತನ್ನಲ್ಲಿ ಅವರಿಗೆ ಇವತ್ತು ವಿಶೇಷವಾದಂತ ಚಪ್ಪಾಳೆ ಮೂಲಕ ಅವರಿಗೆ ಧನ್ಯವಾದಗಳನ್ನ ಹೇಳ್ತೀನಿ. ಬಗ್ಗೆ ಹೇಳೋದಾದ್ರೆ, ಮುಂಚೆ ನಾನು ಹುಬ್ಳಿಯಲ್ಲಿ ಈ ಡೈಮಂಡ್ ಶೋರೂಮ್ ಹೋಗಿದ್ದೆ. ನನ್ಗೆ ಏನಂದ್ರೆ ಹಾಬಿ ಏನಂದ್ರೆ ಹೊಸ ಐಟಮ್ಸ್ ಏನ್ ಬಂದಿರ್ತಾವ, ಮಲ್ಬಾರ್ ಹೋಗ್ತೀನಿ, ತನಿಷ್ಕ ಹೋಗ್ತೀನಿ, ಈ ಡೈಮಂಡ್ಸ್ ಇದನ್ನು ಹೋಗಿದ್ದೀನಿ ಸುಲ್ತಾನಲ್ಲಿ. ಅವ್ರಿಗೆ ಏನ್ ಕೇಳಿದೆ ನಾನು, ಸರ್ ವಿಜಯಪುರದಲ್ಲಿ ಇದೆಯಾ ನಿಮ್ಮ ಶೋರೂಮ್ ಅಂತ ಕೇಳಿದೆ ನಾನು. ಅಲ್ಲಿ ಒಳ್ಳೆ ಗ್ರಾಹಕರು ಹೆಂಗ್ ಅಟ್ರಾಕ್ಟಿವ್ ಮಾಡ್ತಾರಂದ್ರ ಅವ್ರು ಅಲ್ಲಿಂದ ಎಳ್ಳೇಬಾರ್ದು, ಆ ರೀತಿ ನಮಗೆ ಮನ ಒಲಿಸಿ ಐಟಮ್ಸ್ ಗಳನ್ನ ತಗೊಳ್ಳುವಂತ ಮನಸ್ಥಿತಿಯನ್ನ ಅವ್ರು ರೂಪಿಸ್ತಾರೆ. ಆ ಮನಸ್ಥಿತಿಯನ್ನ ನಾವು ಸುಲ್ತಾನ್ ಕಂಪನಿಯಲ್ಲಿ ನೋಡಿದ್ದೀವಿ. ಅದು ಒಂದು ನಾನು ಹೆಮ್ಮೆಯಿಂದ ಹೇಳ್ತೀನಿ. ಕಾಲ್ ಮಾಡಿದ್ರು, ಅಮ್ಮ ನಾವು ವಿಜಯಪುರದಲ್ಲಿ ಓಪನಿಂಗ್ ಮಾಡ್ತಾ ಇದ್ದೀವಿ, ನೀವು ಬಂದು ನಮ್ಮ ಇದಕ್ಕೆ ಭೇಟಿ ಕೊಡಿ ನಮ್ಮ ಸಂಸ್ಥೆಗೆ ಅಂತ ಹೇಳಿದ್ರು. ಬಂದು ನೋಡಿದಾಗ ಅವ್ರು ಕೊಡುವಂತ ಗೌರವ ಇದೆಯಲ್ಲ, ನಾವು ಎಲ್ಲಿ ಸಾಧ್ಯ ಇಲ್ಲ ಸರ್. ಅದನ್ನ ನಾವು ಕಲಿತೀವಿ. ಅಷ್ಟೇ ರೀತಿಯಾಗಿ ಮಹಿಳೆಗೆ ಅವ್ರು ಕೊಡುವಂತ ಗೌರವ, ಬಂದ ತಕ್ಷಣ ಕೇಳುವಂತ ಮನಸ್ಥಿತಿ ಏನಿದೆ ಅಲ್ಲ, ನಮ್ಮ ಜೊತೆ ವರ್ತನೆ ಮಾಡುವಂಥದ್ದು, ಹೆಣ್ಮಕ್ಳು ಇರ್ಲಿ ಗಂಡು ಮಕ್ಳು ಇರ್ಲಿ ಏನೇ ಭೇದ ಭಾವ ಇದ್ದೇನೆ ನಮ್ಗೇನು ಗೌರವ ಕೊಡ್ತಾರಲ್ಲ ಅದನ್ನ ಹೆಮ್ಮೆಯಿಂದ ಆಧರಿಸ್ತೀನಿ ಸರ್. ಥ್ಯಾಂಕ್ ಯು ವೆರಿ ಮಚ್. The result is on here. And one more our guest here, the Disha Bise ma'am. He is an actor, model, and Bharatnatyam, international Bharatnatyam artist. Big round of applause. It's a great pleasure and honor to introduce our special guest today, Mr. Disha Bise ma'am. She is an international Bharatnatyam artist, actress, model, a talented and well actress. She has impressed audience with her wonderful performances and dedication to the film industry. Through her hard work, passion and creativity, she has become inspiration to many young people who dream of working in the world of cinema. Her achievement and success shows the determination and a talent can lead to a great height. A big round of applause to Ms. Disha Bise ma'am. Given the valuable time on this occasion, staff a big round of claps. Sultan claps, एक बार Sultan claps हो जाए सभी लोगों के लिए.
It's a very happy moment. You can see all the faces, a lots of happiness. Be happy, all of you. I pray to God, happiness should not be. नमस्कार। रमजान की बहुत बहुत मुबारक और होली की बहुत बहुत मुबारक। महिला दिनाचार्य के सबको बहुत बहुत मुबारक और जो यहाँ गेस्ट हैं सबको बहुत बहुत मुबारक। यहाँ पर हमें बुलाकर जो सेलिब्रेट किया है ये इन लोगों का बहुत बहुत शुक्रिया और सब स्टाफ इतना अच्छा कवर कर रहे हैं और यहाँ पर गोल्ड डायमंड हर चीज मिलता है। औरतें आकर यहाँ पर परचेज करे और सब जने आकर यहाँ पर परचेज करे। गोल्ड लिए नारी सब पर भारी, हर चीज में आगे है नारी। और यहाँ पर सुल्तान गोल्ड वालों ने हमें बुलाकर सम्मानित किया है, उनका बहुत बहुत शुक्रिया करती हूँ। जय हिंद, जय कर्नाटक। ಎಲ್ರಿಗೂ ನಮಸ್ತೆ. ನಾನು ದೀಕ್ಷಾ ಬಿಸೆ, ಭರತನಾಟ್ಯ ಕಲಾವಿದೆ. ಸೊ ಇವತ್ತು ಮಹಿಳಾ ದಿನಾಚರಣೆಯ ಪ್ರಯುಕ್ತ ನಡೆದಂತ ನಮ್ಮ ಸುಲ್ತಾನ್ ಗೋಲ್ಡ್ ಅಂಡ್ ಡೈಮಂಡ್ ಜ್ಯುವೆಲ್ಸ್ ಸ್ಟೋರ್ ಅಲ್ಲಿ ಅತಿ ಅದ್ಭುತವಾದ ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ತುಂಬಾ ಖುಷಿ ಆಗ್ತಿದೆ ಬಿಕಾಸ್ ಈ ಸ್ಟೋರ್ ಅಲ್ಲಿ ಬರೀ ಕಸ್ಟಮರ್ದು ಸರ್ವಿಸ್ ಅಷ್ಟೇ ಅಲ್ಲದೆ ಅವ್ರದ್ದು ಹ್ಯಾಪಿನೆಸ್ ಕೂಡ ನೋಡ್ತಿದ್ದಾರೆ. ಈ ಮಹಿಳೆಯರಿಗೆ ನಮ್ಮ ಒಂದು ಸ್ಪೆಷಲ್ ಡೇ ಸೆಲಿಬ್ರೇಟ್ ಮಾಡಿ ನಮಗೆ ತುಂಬಾ ಖುಷಿ ಆಗ್ತಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ಒನ್ ಅಂಡ್ ಆಲ್. ಥ್ಯಾಂಕ್ ಯು. ಮೆನ್ಸ್ ಡೇ ಟು ಆಲ್. ಆಕ್ಚುಲಿ ಸುಲ್ತಾನ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಇಲ್ಲಿ ವಿಜಯಪುರ ಬಂದಿದೆ ಅಂದ್ರೆ ನಮ್ಗೆ ಎಲ್ಲರಿಗೂ ಖುಷಿ ಪಟ್ಟಿದೆ. ಚೆನ್ನಾಗಿದೆ, ಎಲ್ಲ ಕಲೆಕ್ಷನ್ಸ್ ಇದೆ. ಸೊ ಇದು ಒಂದು ಎಲ್ಲ ಲೇಡೀಸಿಗೆ ಒಂದು ಹೆಮ್ಮೆದು ಮಾತು. ಸೊ ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀನಿ, ಥ್ಯಾಂಕ್ ಯು ಸುಲ್ತಾನ್ ದಟ್ ನೀವೆಲ್ಲ ಇನ್ವೈಟ್ ಮಾಡಿದ್ದೀರಾ. ಎಲ್ಲ ಲೇಡೀಸಿಗೂ ನೀವು ಪ್ರೋತ್ಸಾಹಿತ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು. ಡಾಕ್ಟರ್ ಸ್ಮಿತಾ ಅಂತ, ಡೆಂಟಿಸ್ಟ್. ಸುಲ್ತಾನ್ ಗೋಲ್ಡ್ ಈ ದೊಡ್ಡ ಅಂಗಡಿಯಲ್ಲಿ ಹೆಣ್ಣು ಮಕ್ಕಳಿಗಾಗಿ ಹೆಚ್ಚಿನ ಆದ್ಯತೆಗಳಿದೆ. ಇದು ಹೆಚ್ಚಾಗಿ ಬೆಳೀಲಿ ಅಂತ ಹೇಳಿ ನಮ್ಮ ಆಸೆ ಇದೆ. ಮಹಿಳಾ ದಿನಾಚರಣೆ ಸಲುವಾಗಿ ಇಷ್ಟು ಚೆಂದಾಗಿ ಅವರು ನಮ್ಮನ್ನೆಲ್ಲ ಗೆಸ್ಟ್ ಅಂತ ಕರೆದು ನಮ್ಮನ್ನು ಸನ್ಮಾನಿಸೋದಕ್ಕಾಗಿ ಅವ್ರಿಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಮಲ್ಲಮ್ಮ ಜೋಗೂರ್, ಸ್ಟೇಟ್ ಎಕ್ಸಿಕ್ಯೂಟಿವ್ ಮೆಂಬರ್. ಜೊತೆಲಿ ಎಲ್ಲ ಮಹಿಳೆಯರಿಗೂ ಇಲ್ಲಿ ಸ್ಟೇಜ್ ಕರೆದ ಆಚರಣೆ ಮಾಡ್ತಾರೆ, ಅದ್ರ ಬಗ್ಗೆ ಅವರು ಮಹಿಳೆಯರಿಗಾಗಿ ಬಹಳ ಮಹತ್ವವನ್ನು ಕೊಟ್ಟಿದ್ದಾರೆ. ಮಹಿಳೆಯರು ಅಂದರೆ ಒಂದು ತಾಯಿ ಹೇಗೆ ಎಲ್ಲ ಮಕ್ಕಳನ್ನು ಸಂರಕ್ಷಣೆ ಮಾಡ್ತಾಳೋ ಹಾಗೆ ಸುಲ್ತಾನ್ ಗೋಲ್ಡ್ನವರು ಸಹಿತ ಮಹಿಳೆಯರಿಗಾಗಿ ಹೆಚ್ಚಿನ ವಜ್ರ, ಅನಂತರ ಬಂಗಾರ, ಸಾಕಷ್ಟು ಬೆಳ್ಳಿ ಸಾಮಾನುಗಳನ್ನು ತಂದು ಮಹಿಳೆಯರಿಗಾಗಿಯೇ ಹೆಚ್ಚಿನ ಆದ್ಯತೆಯನ್ನು ನೀಡಿದ್ದಾರೆ. ಮೊದಲನೇದಾಗಿ ಎಲ್ಲರಿಗೂ ವಿಶ್ವ ಮಹಿಳಾ ದಿನಾಚರಣೆ ಹಾಗೂ ರಂಗಪಂಚಮಿಯ ಶುಭಾಶಯಗಳನ್ನು ತಿಳಿಸುತ್ತಾ, ಇವತ್ತಿನ ದಿನ ಒಂದು ವಿಶೇಷವಾದಂಥ ದಿನ. ಸುಲ್ತಾನ್ ಡೈಮಂಡ್ಸ್ ಮತ್ತು ಗೋಲ್ಡ್ನವರು ಎಲ್ಲ ಮಹಿಳೆಯರಿಗೆ, ತಮ್ಮ ಗ್ರಾಹಕರಿಗೆ ಎಲ್ಲರಿಗೂ ಇನ್ವೈಟ್ ಮಾಡಿಬಿಟ್ಟು ಮಹಿಳಾ ದಿನಾಚರಣೆ ವಿಶೇಷವಾದಂಥ ಒಂದು ಆಚರಣೆಯನ್ನು ಮಾಡಿದ್ದಾರೆ. ನಮ್ಗೆ ಇದರಿಂದ ತುಂಬ ಖುಷಿಯಾಗಿದೆ. ಯಾಕಂದ್ರೆ ಇಲ್ಲಿ ಬರುವಂಥ ಪ್ರತಿಯೊಂದು ಗ್ರಾಹಕರಿಗೂ ತಮ್ಮದೇ ಆದಂಥ ಸೇವೆಯನ್ನು ಒದಗಿಸುತ್ತಾ ತಮ್ಮಲ್ಲಿರುವಂಥ ಕೌಶಲ್ಯವನ್ನು ಸೇವೆಯ ಮುಖಾಂತರ ನೀಡ್ತಾ ಬಂದಿದ್ದಾರೆ. ಸುಲ್ತಾನ್ ಡೈಮಂಡ್ಸ್ ಗೋಲ್ಡ್ ಅಂದ್ರೆ ಒಂದು ಒಳ್ಳೆಯ ಗ್ರಾಹಕರ ಒಳ್ಳೆಯ ವೇದಿಕೆ. ನೀವು ಬೇಕಾದ ಆಭರಣಗಳನ್ನ, ವಿವಿಧ ಆಭರಣಗಳನ್ನ, ವೆರೈಟಿ ಡಿಸೈನ್ಸ್ ಗಳನ್ನ ನಾವು ಇಲ್ಲಿ ಬಂದು ಖರೀದಿ ಮಾಡಬಹುದು. ಅದನ್ನ ವಿಶೇಷವಾಗಿ ಮಹಿಳೆಯರಿಗೆ ಇವತ್ತು ಮಹಿಳಾ ದಿನಾಚರಣೆ ಅಂಗವಾಗಿ ಅವರು ಒಂದು ಕೊಡುಗೆಯನ್ನ ನೀಡಿದ್ದಾರೆ ಅಂತ ಹೇಳಿ ಸಂತೋಷವಾಗ್ತಾ ಇದೆ. ಎಲ್ಲರಿಗೂ ಧನ್ಯವಾದಗಳು. ಭಾರತ ದೇಶದಲ್ಲಿ ನಾರಿಗೆ ಒಂದು ಮಹತ್ವ ಕೊಡ್ತಾರೆ. ತಾಯಿ ಆಗಲಿ, ಅಕ್ಕ ಆಗಲಿ, ತಂಗಿ ಆಗಲಿ, ಯಾವುದೇ ತರ ಏನಿದೆ ಭಾರತ ದೇಶದಲ್ಲಿ ಕೊಡ್ತಾರೆ. ಅದೇ ರೀತಿ ಇಲ್ಲಿ ಸುಲ್ತಾನ್ ಡೈಮಂಡ್ ಅಂಡ್ ಗೋಲ್ಡ್ ಜ್ಯುವೆಲ್ಲರಿಯಲ್ಲಿ ಒಂದು ಅದ್ಭುತವಾದ
ಪ್ರೋಗ್ರಾಮ್ ಅನ್ನು ಇಟ್ಕೊಂಡಿದ್ದಾರೆ ಅದ್ರ ಬಗ್ಗೆ ತಾವು ಏನ್ ಹೇಳ್ತೀರಿ? ಸರ್ ನಾರಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂತ ಹೇಳ್ತೀವಿ ನಾವು. ಎಲ್ಲಿ ಸ್ತ್ರೀಯರನ್ನ ಪೂಜಿಸಲ್ಪಡ್ತಾರ, ಗೌರವಿಸಲ್ಪಡ್ತಾರ, ಅಲ್ಲಿ ದೇವತೆಗಳು ಇರ್ತಾರ ಅಂತ ಹೇಳ್ತೀವಿ. ಎಲ್ಲಿ ಧರ್ಮ ಇರ್ತೈತಿ, ಎಲ್ಲಿ ಶಾಂತತೆ ಇರ್ತೈತಿ, ಅಲ್ಲಿ ಸ್ತ್ರೀ ನೆಲೆಸಿರ್ತಾಳ. ತನ್ನದೇ ಆದ ಗೌರವವನ್ನ ಉಳಿಸಿಕೊಂಡು ಭಾರತೀಯತೆಯನ್ನ ಮೆರೆದಂತ ನಾರೀತಿಯನ್ನ ಮೆರೆದಂತ ದೇಶ ನಮ್ದು ಭಾರತ. ಈ ಭಾರತದ ಈಕ್ವಾಲಿಟಿಯಲ್ಲಿನೇ ನಾವು ಸುಲ್ತಾನ್ ಡೈಮಂಡ್ಸ್ ಅಲ್ಲಿ ನೋಡ್ತಾ ಇದೀವಿ. ಅಲ್ಲಿ ಏನು ನಮ್ಮ ಭಾರತೀಯ ಮಹಿಳೆಯರಿಗೆ ಸ್ಥಾನಮಾನಗಳು ಸಿಗ್ತಾವು, ಅದೇ ರೀತಿನೇ ನಮ್ಮ ಸುಲ್ತಾನ್ ಅಲ್ಲಿ ಗೋಲ್ಡ್ ಅಲ್ಲಿ ಬಂದ ತಕ್ಷಣ ಅವ್ರು ಏನ್ ಕೊಡುವಂತ ಮರ್ಯಾದೆ ಇದೆಯಲ್ಲ, ಅದು ಒಂದು ಅದ್ಭುತವಾದಂತದ್ದು ಹೇಳಕ್ ಇಷ್ಟಪಡ್ತೀನಿ ನಾನು. ದಾನಮ್ಮ ಕಮತಿಗೆ ಅಂತೇಳಿ ಸಾಕಿಂಗ್ ಗೊಳಸಂಗಿ ಅವ್ರು ನಾವು ಪ್ರಾಪರು. ಅವ್ರು ಕರೆದ್ ಬಿಟ್ಟು ಅಲ್ಲಿಂದ ನಮ್ಗೆ ನೀವು ಬರ್ಲೇಬೇಕು ಮೇಡಮ್, ನಿಮ್ ಗೆಸ್ಟ್ ಹಾಕಿದ್ದೀವಿ ಅಂತ ಹೇಳಿದಾಗ ನಾನ್ ಕೂಡಲ್ಲ, ನಮ್ಮ ಅಂಟಿಯವ್ರು ಇದಾರ, ಅವ್ರು ಕೂಡಿಸ್ತೀನಿ. ನಾನು ಏನೈತಿ ನಾನು ನಮ್ಮ ಅನಿಸಿಕೆಗಳನ್ನ ಹೇಳ್ತೀನಿ ಅಂತ ಹೇಳಿದ್ದೀನಿ ಸರ್.